ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮುಂದಿನ ಮುಖ್ಯಮಂತ್ರಿ ಆಗ್ತಾರ ಕೃಷ್ಣ ಬೈರೇಗೌಡ. ಕಾಂಗ್ರೆಸ್ನ 4ನೇ ಅತಿ ದೊಡ್ಡ ಶಕ್ತಿಯಾಗಿ ಬೆಳೆದಂಥ ರಾಹುಲ್ ಗಾಂಧಿ ಆಪ್ತ. ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕೃಷ್ಣ ಬೈರೇಗೌಡ ಅಂದ ಕೂಡಲೇ ಒಬ್ಬ ಯುವಕ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಒಬ್ಬ ಸಿಂಪಲ್ ಮ್ಯಾನ್ ಎನ್ನುವಂಥ ದೃಷ್ಟಿಯಲ್ಲಿ ಹೆಸರನ್ನು ಗಳಿಸಿದಂಥವ್ರು, ಜೊತೆಗೆ ಅನೇಕ ರಾಜಕೀಯ ವಿಶ್ಲೇಷಕರು ಅಥವಾ ರಾಜಕೀಯವನ್ನು ತುಂಬ ದೂರದಿಂದ ಬಲ್ಲಂಥವರು, ಕೇವಲ ಟಿ ವಿಗಳಲ್ಲಿ ಮಾತ್ರ ಕೃಷ್ಣ ಬೈರೇಗೌಡ ಅವರನ್ನು ನೋಡಿದಂಥವ್ರು. ಒಬ್ಬ ಯಾರಾದರೂ ರಾಜಕಾರಣಿ ಇದ್ದರೆ ಕೃಷ್ಣ ಬೈರೇಗೌಡ ಥರ ಸಿಂಪಲ್ ಆಗಿರಬೇಕು ನೋಡಿ. ಒಬ್ಬರೇ ಟ್ರೈನರ್ ಹೋಗ್ತಾರೆ, ಒಬ್ಬರೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ರಾಜಭವನ ಲೋಕಭವನದಿಂದ ವಿಧಾನಸೌಧ ಕಡೆಗೆ ಒಬ್ಬರೇ ನಡ್ಕೊಂಡು ಬರ್ತಾರೆ, ಒಬ್ಬರೇ ಬೆಳಗಾವಿ ಅಧಿವೇಶನಕ್ಕೆ ಟ್ರೈನರ್ ಹೋಗ್ತಾರೆ, ಒಬ್ಬರೇ ಒಂದು ಚಿಕ್ಕ ಬ್ಯಾಗನ್ನು ಹಿಡ್ಕೊಂಡು ಜನರ ಜೊತೆಗೆ ಬೆರೀತಾರೆ ಅನ್ನುವಂಥ ಒಂದು ಕಲ್ಪನೆ ಇತ್ತು. ಸೀದಾ ಸಾದಾ ವ್ಯಕ್ತಿ, ಭ್ರಷ್ಟಾಚಾರ ಇಲ್ಲದ ವ್ಯಕ್ತಿ, ಎಲ್ಲವೂ ಕೂಡ ಜನರ ಭಾವನೆ ಇತ್ತು. ಆದರೆ ಮೊನ್ನೆ ಆದಂಥ ಒಂದು ಘಟನೆ ಇದೆಯಲ್ಲ, ಯಾವಾಗ ಕೃಷ್ಣ ಬೈರೇಗೌಡ ಎನ್ನುವಂಥ ಬ್ಯಾಟರಾಯನಪುರದ ಕ್ಷೇತ್ರದ MLA, ಸೀದಾ ಸಾದಾ MLA, ಲೋಕಭವನದಲ್ಲಿ DK ಶಿವಕುಮಾರ್ ಅವರ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಲೋಕಭವನದಿಂದ ವಿಧಾನಸೌಧದ ಕಡೆ ನಡ್ಕೊಂಡು ಬಂದಾಗ, ಎಸ್ ಅಫ್ಕೋರ್ಸ್ ರಾಜಕಾರಣಿ ಅಂದರೆ ಹೀಗಿರಬೇಕು, ಸಿಂಪಲ್ ರಾಜಕಾರಣಿ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಪಕ್ಷ ನಿಷ್ಠೆ ಅಂತ ಬಂದಾಗ ಎಲ್ಲರನ್ನು ಎದುರು ಹಾಕ್ಕೊಂಡು BJPಯನ್ನು JDSನ್ನು ಸಾರಾಸಗಟ್ಟಾಗಿ ಡಿಪೆಂಡ್ರೆ ಅವರ ವಿರುದ್ಧ ಮಾತಾಡಿ ಕಾಂಗ್ರೆಸ್ ಪಕ್ಷವನ್ನು ಡಿಪೆಂಡ್ ಮಾಡ್ಕೋತಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಯಾವಾಗ ರಾಮಲಿಂಗಾರೆಡ್ಡಿ ಎನ್ನುವಂಥ ಒಬ್ಬ ವ್ಯಕ್ತಿ BTM ಲೇಔಟ್ನ 8 ಬಾರಿಯ MLA ತನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಎನ್ನುವಂಥ ಪಟ್ಟು ಹಿಡಿದಾಗ, ಆ ಬೆಂಗಳೂರು ಅಭಿವೃದ್ಧಿ ಖಾತೆ ಯಾರಿಗೆ ಹೋಗಿತ್ತು? ಈ ಹಿಂದೆ ಸಿದ್ದರಾಮಯ್ಯನವರು CM ಆಗಿದ್ದಾಗ ಆ ಖಾತೆ DCM ಆಗಿದ್ದಂಥ DK ಶಿವಕುಮಾರ್ ಅವರ ಹತ್ರ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇತ್ತು. ಬದಲಾದ ವಾತಾವರಣದಲ್ಲಿ ಯಾವಾಗ ಸಿದ್ದರಾಮಯ್ಯನವರು ನಿಲ್ಲಿಸಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಲ್ಲ, ಆಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ರು. ಅದಾದ ನಂತರ ದೊಡ್ಡ ಪ್ರವಾಸನ ಆಯಿತು. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಕೊಡಲಾಯಿತು. ಆದರೆ ರಾಮಲಿಂಗಾರೆಡ್ಡಿಯವರ ಆ ಬಹುಬೇಡಿಕೆಯ ಖಾತೆ ಯಾರಿಗೆ ಹೋಗಿತ್ತು ಅನ್ನೋಂಥ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಸಿಕ್ಕಂಥ ಉತ್ತರ ಇದೇ ಕೃಷ್ಣ ಬೈರೇಗೌಡ. ನೋಡಿ, ಯಾರು ಕೂಡ ಊಹೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದಂಥ ಖಾತೆ, ಅಷ್ಟು ದೊಡ್ಡದಂಥ ಖಾತೆ, ಅಷ್ಟು ದೊಡ್ಡದಂಥ ವ್ಯವಹಾರ ಇರುವಂಥ ಖಾತೆ, ಅಂಥ ಒಂದು ಖಾತೆ ಸಿಂಪಲ್ MLA ಆಗಿರುವಂಥ ಕೃಷ್ಣ ಬೈರೇಗೌಡ ಅವರ ಖಾತೆಗೆ ಹೋಗಿದ್ದು ಹೇಗೆ? ಎಲ್ಲವನ್ನು ನೋಡ್ತಾ ಇದ್ರೆ ಅದು ದೊಡ್ಡ ಕತೆ. ಯಾಕಂದರೆ ಕೃಷ್ಣ ಬೈರೇಗೌಡ ಅವರು ಅಲ್ಲಿ ತನಕನೂ ಕೂಡ ಎಲೆಮರೆ ಕಾಯಿನಂತೆ ಇದ್ದರು. ಯಾವಾಗ ತನಗೆ ಬಂದ ಖಾತೆಯನ್ನು ಕೂಡ ಬೇಡ ಎನ್ನುವಂಥ ದೃಷ್ಟಿಯಲ್ಲಿ ಕಂಡೀಷನ್ ಹಾಕಿದ್ರಲ್ಲ, ಆಗ ಕೃಷ್ಣ ಬೈರೇಗೌಡ ಅವರ ಒಂದು ವ್ಯಕ್ತಿತ್ವ, ಕೃಷ್ಣ ಬೈರೇಗೌಡ ಅವರ ಒಂದು ಲಿಂಕು, ಕೃಷ್ಣ ಬೈರೇಗೌಡ ಅವರ ಒಂದು ಈ ಹೈಕಮಾಂಡ್ನಲ್ಲಿ ಇರುವಂಥ ಒಂದು ಈ ತಾಕತ್ತಿದೆಯಲ್ಲ, ಅದು ಒಂದೊಂದಾಗಿ ಬೆಳಕಿಗೆ ಬಂತು. ಹೈಕಮಾಂಡ್ಗೆ ಅತ್ಯಂತ ಆಪ್ತರಾಗಿರುವಂಥ DK ಶಿವಕುಮಾರ್ ವಿರುದ್ಧವೇ ಸೆಟೆದು ನಿಂತು ಹೈಕಮಾಂಡ್ನ ಜೊತೆಗೆ ಬೇಡಿಕೆಯನ್ನು ಇಟ್ಕೊಂತ ಈ ಕೃಷ್ಣ ಬೈರೇಗೌಡ ಅವರ ಹವಾ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಅಚ್ಚರಿಪಡಬೇಕಾಗಿ ಬಂತು. ಕೃಷ್ಣ ಬೈರೇಗೌಡರಿಗೆ ಹೈಕಮಾಂಡ್ನ ಕೃಪಾ ಕಟಾಕ್ಷದಿಂದ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ತು, ಅಂದರೆ ನಗರಾಭಿವೃದ್ಧಿ ಖಾತೆ ಸಿಕ್ತು. ಆದರೆ ಅಂಥ ಖಾತೆಯನ್ನು ಕೂಡ ಟಿಲ್ ನಾವು ಅವರು ಅಧಿಕಾರ ವಹಿಸ್ಕೊಂಡಿಲ್ಲ. ಯಾಕಂದರೆ ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ BMRD ಇಲ್ಲ, BDI ಇಲ್ಲ. ಹೀಗಾಗಿ ಒಂದು ಖಾತೆಯಲ್ಲಿ ಅಭಿವೃದ್ಧಿ ಸಾಧಿಸಬೇಕಂದ್ರೆ ಒಂದು ದೊಡ್ಡ ಹುದ್ದೆಯಲ್ಲಿರುವ ದೊಡ್ಡ ಆರ್ಗನೈಸೇಷನ್ನ ಹಿಡಿತಬೇಕಾಗತ್ತೆ. ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಕೊಂಡು ಆ ಖಾತೆಯ ಅಂಡರಲ್ಲಿ BDI ಮತ್ತು BMRD ಇಲ್ಲ ಎನ್ನುವಂಥ ಕಾರಣಕ್ಕಾಗಿ ನಾನು ಈ ಖಾತೆಯನ್ನು ಸ್ವೀಕಾರ ಮಾಡಲಿಲ್ಲ ಎನ್ನುವಂಥ ಕಾರಣ ಹೇಳಿ ನೇರವಾಗಿ ಹೈಕಮಾಂಡ್ ತಲುಪಿದ್ರು. ಹೈಕಮಾಂಡ್ ಜೊತೆ ಮಾತಾಡಿದ್ರು. ಅದಾದ ನಂತರ ಸ್ವಲ್ಪ ಅಸಮಾಧಾನದಿಂದ ಬಂದರೂ ಕೂಡ ಇಲ್ಲಿಯ ತನಕ ಕೂಡ ಕೃಷ್ಣ ಬೈರೇಗೌಡ ಎನ್ನುವಂಥ ಸೀದಾ ಸಾದ MLA ಇಲ್ಲಿಯ ತನಕ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡಿಲ್ಲ. ಇದರ ಅರ್ಥ ಇಷ್ಟೇ, ಇಲ್ಲಿಯ ತನಕ ನೀವೇನೆಲ್ಲ ತಿಳ್ಕೊಂಡಿದ್ದಲ್ಲ ಕೃಷ್ಣ ಬೈರೇಗೌಡ ಅವ್ರ ಬಗ್ಗೆ, ಸಿಂಪಲ್ ಮನುಷ್ಯ, ಎಲ್ಲವನ್ನು ಕೇಳ್ಕೊಂಡಿರ್ತಾರೆ, ಪಕ್ಷ ನಿಷ್ಠೆ ಹಾಗೆ ಹೀಗೆ ಅನ್ನೋಂತಿತ್ತಲ್ಲ. ಆದರೆ ಕೃಷ್ಣ ಬೈರೇಗೌಡ ಎನ್ನುವಂಥ ಒಬ್ಬ ಬುದ್ಧಿವಂತ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಅಂಥ ಒಂದು ಕೃಪಾ ಕಟಾಕ್ಷ ಇದೀಗ ಹೈಕಮಾಂಡ್ ಅವರ ಮೇಲಿಟ್ಟಿದೆ. 2003ರಲ್ಲಿ ವೇಮ್ಗಲ್, ಕೋಲಾರ ಜಿಲ್ಲೆಯಲ್ಲಿ ಬರುವಂಥ ವೇಮ್ಗಲ್ ಕ್ಷೇತ್ರದಿಂದ ಮೊಟ್ಟ ಮೊದಲ ಬಾರಿಗೆ MLAಗೆ ಆಯ್ಕೆ ಆಗ್ತಾರೆ. ಅದಾದ ನಂತರ ತಮ್ಮ ಕ್ಷೇತ್ರವನ್ನು ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. 2008ರಿಂದ ಇಲ್ಲಿಯ ತನಕ 4 ಬಾರಿ ಬ್ಯಾಟರಾಯನಪುರ ಕ್ಷೇತ್ರದಿಂದ MLA ಆಗಿ ಟೋಟಲ್ 5 ಬಾರಿ ಇದೀಗ MLA ಆಗಿದ್ದಾರೆ. 2018ರ ಒಂದು ಮೈತ್ರಿ ಸರ್ಕಾರದಲ್ಲೂ ಕೂಡ ಅವರು ಕಾನೂನು ಮತ್ತು
ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದರು. ಅದಾದ ನಂತರ ಇದೀಗ 2023ರಲ್ಲಿ ಮೊದಲ ಹಂತವಾಗಿ ಕಂದಾಯ ಸಚಿವರಾಗಿದ್ದರು. ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರು. ಅದಾದ ನಂತರ ಈಗ ಬದಲಾದ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇದೀಗ ಅತ್ಯಂತ ದೊಡ್ಡ ಖಾತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಒಲ್ದು ಬಂದಿದೆ. ಆದರೆ ಅದಕ್ಕೂ ಸೆಡ್ಡು ಹೊಡೆದಂತೆ ಆಕ್ಟಿವಿಟಿ ಮಾಡ್ತಿರುವಂಥ ಕೃಷ್ಣ ಬೈರೇಗೌಡ ಹೈಕಮಾಂಡ್ ಕೃಪಾ ಕಟಾಕ್ಷದಿಂದ ಈ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ BDA ಮತ್ತು BMRDL ಬೇಕು ಎನ್ನುವಂಥ ಹಠವನ್ನು ಹಿಡಿದಿದ್ದಾರೆ. ಇದರ ಟೋಟಲಿ ಅರ್ಥ ಇಷ್ಟೇ, ಯಾರು ಏನು ಬೇಕಾದ್ರೂ ಅಂದ್ಕೊಳ್ಬೋದು. ಖರ್ಗೆ ನಂತರ ಖರ್ಗೆ ಹೇಗೆ ಮಾಸ್ ಲೀಡರ್ ಆದರೂ ಕೂಡ ಅವರು ಏಕಾಂಗಿಯಾಗಿ ಪಕ್ಷವನ್ನು ಗೆಲ್ಸ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದಾದ ನಂತರ ಒಬ್ಬ ಮಾಸ್ ಲೀಡರ್ ಹುಟ್ಕೊಂಡಿದ್ದು ಕಾಂಗ್ರೆಸ್ನಲ್ಲಿ 2006ಕ್ಕೆ JDS ಅನ್ನು ತೊರೆದು ಕಾಂಗ್ರೆಸ್ ಬಂದಾಗ ಸಿದ್ದರಾಮಯ್ಯನವರು ಅಹಿಂದ ಚಳುವಳಿ ಮುಖಾಂತರ ಅಹಿಂದ ಸಮಾವೇಶದ ಮುಖಾಂತರ ಒಂದು ಮಾಸ್ ಲೀಡರ್ ಆಗಿ ಗುರುತಿಸ್ಕೊಳ್ತಾರೆ. ಅದಾದ ನಂತರ ನೋಡಿ, ದೇವೇಗೌಡ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಯಡಿಯೂರಪ್ಪನವರಾಗಿರ್ಬೋದು, ಇವರೆಲ್ಲರೂ ಕೂಡ ಮಾಸ್ ಲೀಡರ್ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ. ಆದರೆ 5ನೇ ಶಕ್ತಿಯಾಗಿ ಬೆಳೆದಂಥವರು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರೂ ಕೂಡ ಅವರಿಗೆ ಒಂದು ಸಂಘಟನಾ ಚಾತುರ್ಯತೆ ಇದೆ ಮತ್ತು ಪಕ್ಷವನ್ನು ಗೆಲ್ಲಿಸಿಕೊಂಡು ಬರುವಂಥ ಒಬ್ಬ ವ್ಯಕ್ತಿತ್ವ ಇದೆ. ಹೀಗಾಗಿ ಅವರು CM ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಅಂದರೆ 2028ರ ವೇಳೆಗೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಗೆದ್ದರೆ ಡಿ ಕೆ ಶಿವಕುಮಾರ್ ಅವರು ನೋ ಡೌಟ್ ಅವರು ಕೂಡ ಒಬ್ಬ ಮಾಸ್ ಲೀಡರ್ ಆಗ್ತಾರೆ. ಹೇಗೆ ದೇವೇಗೌಡರು, ಹೇಗೆ ಯಡಿಯೂರಪ್ಪನವರು, ಹೇಗೆ ಸಿದ್ದರಾಮಯ್ಯವರು, ಹೇಗೆ ಕುಮಾರಸ್ವಾಮಿ ಅವರು, ಹಾಗೆ 5ನೇ ಅತಿ ದೊಡ್ಡ ಸ್ಟೇಟ್ ಲೀಡರ್ ಆಗಿ ಡಿ ಕೆ ಶಿವಕುಮಾರ್ ಕೂಡ ಬೆಳೀತಾರೆ. ಅದರ ಜೊತೆಗೆ ಕಾಂಗ್ರೆಸ್ನ ಒಂದು ಲಿಮಿಟ್ನೊಳಗೆ ಬರೋದಾದರೆ ಖರ್ಗೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇದೀಗ 3 ಜನ ಕಾಂಗ್ರೆಸ್ ಮಟ್ಟಿಗೆ ಮಾಸ್ ಲೀಡರ್ ಆಗಿದ್ದಾರೆ. ಕಾಂಗ್ರೆಸ್ ಮಟ್ಟಿಗೆ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ. ಅದರ ಜೊತೆಗೆ 4ನೇ ಶಕ್ತಿಯಾಗಿ ಕೃಷ್ಣ ಬೈರೇಗೌಡ ಬೆಳೆದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ಅವರು ಮತ್ತು ರಾಹುಲ್ ಗಾಂಧಿ ಅವರ ಆಪ್ತತೆ ಎಷ್ಟಿದೆ ಅಂದರೆ 2007ರಲ್ಲಿ ಅವರು ಕರ್ನಾಟಕದ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ. ಜೊತೆಗೆ ರಾಹುಲ್ ಗಾಂಧಿ ಜೊತೆ ಅತ್ಯಂತ ಆಪ್ತರಾಗಿರ್ತಾರೆ. ಅದೇ ವೇಳೆಗೆ ರಾಹುಲ್ ಗಾಂಧಿ ಕೂಡ ದೇಶದ ಒಂದು ಕಾಂಗ್ರೆಸ್ನ ಚುಕ್ಕಾಣಿ ಕೂಡ ಹಿಡಿಯುವಂಥ ಹಂತದಲ್ಲಿರುವಾಗ ಒಂದು ಯುತ್ತನ್ನು ಮಾಡಬೇಕು, ಇಡೀ ಭಾರತದಲ್ಲಿ ಯೂತ್ ಕಾಂಗ್ರೆಸ್ಸನ್ನು ಮಾಡಬೇಕು, ಅಂದರೆ ಬದಲಾವಣೆ ಮಾಡಬೇಕು, ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಕೃಷ್ಣ ಬೈರೇಗೌಡ ಅವ್ರನ್ನ ಯೂತ್ ಪ್ರೆಸಿಡೆಂಟ್ ಮಾಡ್ತಾರೆ. ಜೊತೆಗೆ ಬೆಂಗಳೂರಿನ ಸೌತ್ತಲ್ಲಿ ಅನಂತಕುಮಾರ್ ಹೆಗಡೆ ವಿರುದ್ಧ ಇದೇ ಕೃಷ್ಣ ಬೈರೇಗೌಡ ನಿಲ್ಲಿಸ್ತಾರೆ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಹೇಳುತ್ತಲ್ಲ ಅವೆಲ್ಲವನ್ನು ಕೂಡ ಕೃಷ್ಣ ಬೈರೇಗೌಡರು ಕೇಳ್ತಾ ಬಂದಿದ್ದಾರೆ. ಅವರು ಯಾವ ಲೆವೆಲಿಗೆ ಒಂದು ಬುದ್ಧಿವಂತಿಕೆ ಇದೆ ಅಂದರೆ, ತಂದೆ ಪಾಲಿಟಿಕ್ಸಲ್ಲಿ ಇದ್ದರೂ ಕೂಡ ತನ್ನ ಎಜುಕೇಷನ್ನ ಬಿಟ್ಟಿಲ್ಲ. ಬೆಂಗಳೂರು ಕ್ರಿಸ್ಟ್ ಕಾಲೇಜಲ್ಲಿ BBA ಮಾಡ್ತಾರೆ, ಅಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಡಿಗ್ರಿಯನ್ನು ಮಾಡ್ತಾರೆ. ಅದ ನಂತರ ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕದಲ್ಲಿ MA ಇನ್ ಇಂಟರ್ನ್ಯಾಷನಲ್ ಅಫೇರ್ಸ್ ಕೋರ್ಸನ್ನು ಮಾಡಿಕೊಂಡು ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡ್ಕೊಂಡು ಬರ್ತಾರೆ. ಅದಾದ ನಂತರ ಅಲ್ಲಿ ಕೂಡ ಕೆಲವೊಂದು ವರ್ಕನ್ನು ಮಾಡ್ತಾರೆ. ಜೊತೆಗೆ ಅವರ ಹವಾ ಎಷ್ಟಿದೆ ಅಂದರೆ, ಆಲ್ ಇಂಡಿಯಾ AICCಯ ಈ GST ಕಮಿಟಿಯಲ್ಲೂ ಕೂಡ ಅವರು ಮೆಂಬರ್ ಆಗಿದ್ದಾರೆ. ಮತ್ತು ನಮ್ಮ ಕರ್ನಾಟಕದಿಂದ ಅರ್ಥ ಸಚಿವರು ಸಿದ್ದರಾಮಯ್ಯ ಅವರಾಗಿದ್ದರು. ಈಗ ಡಿ ಕೆ ಶಿವಕುಮಾರ್ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅಥವಾ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಮುಖ್ಯಮಂತ್ರಿ ಸೆಂಟ್ರಲ್ಗೆ ಹೋದಾಗ GST ಕಮಿಟಿ ಮಾತಾಡುವಾಗ ಅಥವಾ ಬೇರೆ ಮಾತಾಡುವಾಗ ಅವ್ರ ಜೊತೆ ಇದೇ ಕೃಷ್ಣ ಬೈರೇಗೌಡ ಕೂಡ ಹೋಗ್ತಾರೆ. ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಹಲವು ಬಾರಿ ಕೇಂದ್ರವನ್ನು ಮೀಟ್ ಮಾಡಿ ಒಂದು ಹಣಕಾಸಿನ ವ್ಯವಸ್ಥೆಗೆ ಅಥವಾ ನಮಗೆ ಅನುದಾನ ಕೊಡಬೇಕೆನ್ನುವಂಥ ಮಾತನ್ನು ಕೇಳುವಾಗ ಇದೇ ಕೃಷ್ಣ ಬೈರೇಗೌಡ ಇದ್ದರು. ಆಗ ಕಂದಾಯ ಸಚಿವರಾಗಿದ್ದರೂ ಕೂಡ ಅವರಿಗೊಂದು ಮಾನ್ಯತೆ ಇತ್ತು. ಈಗ ಕಂದಾಯ ಸಚಿವರಲ್ಲ, ಈಗ ಬೆಂಗಳೂರು ಅಭಿವೃದ್ಧಿ ಸಚಿವರು. ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಿರ್ಮಲಾ ಸೀತಾರಾಮನ್ ಜೊತೆ ಮಾತಾಡುವಾಗ, GST ಹೊಂದಾಣಿಕೆ ಬಗ್ಗೆ ಮಾತಾಡುವಾಗ, ನೀತಿ ಆಯೋಗದ ಬಗ್ಗೆ ಮಾತಾಡುವಾಗ ಇದೇ ಕೃಷ್ಣ ಬೈರೇಗೌಡ ಅವರು ಡಿ ಕೆ ಶಿವಕುಮಾರ್ ಅವರ ಜೊತೆಗಿದ್ದು. ಹೀಗಾಗಿ ಮುಂದಿನ ಶಕ್ತಿಯಾಗಿ ಇದೀಗ ಡಿ ಕೆ ಶಿವಕುಮಾರ್ ನಂತರ ಕೃಷ್ಣ ಬೈರೇಗೌಡ ಅವರು ಮುಂದಿನ ಲೀಡರ್ ಆಗಿ ಆಯ್ಕೆ ಆದರೆ ಅದು ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದರೆ ಮುಂದಿನ ಹಂತದಲ್ಲಿ ಏನು ಬೇಕಾದರೂ ಆಗ್ಬೋದು. ನಾವು ಕಾಂಗ್ರೆಸ್ನ ಕೆಲವೊಂದು ಲೀಡರ್ಗಳನ್ನ ಕನ್ಸಿಡರ್ ಮಾಡಿದಾಗ ಯಾರು ಕೂಡ ಮಾಸ್ ಹಂತಕ್ಕೆ ಹೋಗಲ್ಲ. ಇನ್ನೇನು ತಾನು, ತಮ್ಮ ಚಿಕ್ಕಪ್ಪನ ಮಕ್ಕಳು, ತಮ್ಮ ಕುಟುಂಬ, ತಮ್ಮ ಜಿಲ್ಲೆಯಲ್ಲಿರುವಂಥ ಒಂದು 3-4 ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರಬಹುದು ಹೊರತು ಇಡೀ ರಾಜ್ಯದಲ್ಲಿ ತನ್ನ ಒಂದು ಮುಖವಾಣಿಯಿಂದ 20ಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು ಬರಲಿಕ್ಕೆ ಕರ್ನಾಟಕದ ಕಾಂಗ್ರೆಸ್ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಬಿಟ್ಟು ಯಾರಿಗೂ ಶಕ್ತಿ ಇಲ್ಲ. ನೀವು MB ಪಾಟೀಲ್ ತಗೊಳ್ಳಿ, ಅವರು ಒಂದು 2 ಕ್ಷೇತ್ರ ಗೆಲ್ಸ್ಕೊಂಡು ಬರುವುದು. ಸತೀಶ್ ಜಾರಕಿಹೊಳಿ ಕೂಡ ತನ್ನ ಕಮ್ಯುನಿಟಿಲಿರುವಂಥ ಒಂದು 3-4 ಕ್ಷೇತ್ರವನ್ನು ಗೆಲ್ಲಿಸ್ಕೊಂಡು ಬರ್ಬೋದೇ ಹೊರತು ಇಡೀ ರಾಜ್ಯವನ್ನು ಸುತ್ತುವರೆದು ಗೆಲ್ಲಿಸ್ಕೊಂಡು ಬರುವಂಥ ಕೆಪಾಸಿಟಿ ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಟು ಸದ್ಯದ ಮಟ್ಟಿಗೆ ಯಾರಿಗೂ ಕಾಣಿಸಲ್ಲ. ಆ ಮಟ್ಟಿಗೆ ಹೋಲಿಸಿದರೆ ಒಂದು ಹಂತಕ್ಕೆ ಕೃಷ್ಣ ಬೈರೇಗೌಡ ಕೂಡ ಹಿಂದೆ ಬೀಳುವಂಥ ಸಾಧ್ಯತೆ ಇಲ್ಲ. ಯಾಕಂದರೆ ಬುದ್ಧಿವಂತಿಕೆ ರಾಜಕಾರಣಿ, ಫಾರಿನ್ ಅಫೇರ್ಸಲ್ಲಿ MA ಮಾಡಿದ್ದಾರೆ, ಜೊತೆಗೆ GST ಕಮಿಟಿಯಲ್ಲಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಮತ್ತು ಗಾಂಧಿ ಕುಟುಂಬಕ್ಕೆ ಅತ್ಯಂತ ಆಪ್ತರಾಗಿರುವಂಥ ಕೃಷ್ಣ ಬೈರೇಗೌಡ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆದರೆ ಅಚ್ಚರಿ ಪಡಬೇಕಾಗಿಲ್ಲ. ಅದಕ್ಕೆ ಉದಾಹರಣೆ ಅಂದರೆ, ತನಗೆ ಕೊಟ್ಟಂಥ ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆಯನ್ನು ತಿರಸ್ಕಾರ ಮಾಡಿ ಅಲ್ಲಿ BDA ಮತ್ತು BMRDL ಬೇಕು ಎನ್ನುವಂಥ ಒಂದು ಪಟ್ಟು ಹಿಡಿದನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಗಾಂಧಿ ಕುಟುಂಬದ ಹೈಕಮಾಂಡ್ ಕೃಪಾ ಕಟಾಕ್ಷ ಇದೇ ಕೃಷ್ಣ ಬೈರೇಗೌಡ ಅವರ ಮೇಲೆ ಇದೆ ಅನ್ನೋದು ಇದಕ್ಕೆ
ಸಿಕ್ಕಂಥ ಸಾಕ್ಷಿಯಾಗಿದೆ. ಮುಂದಿನ ದಿನಗಳಲ್ಲಿ ನೋಡಬೇಕು ಕೃಷ್ಣ ಬೈರೇಗೌಡ ಅವರ ಪೊಲಿಟಿಕಲ್ ಕರಿಯರ್ ಹೇಗಿರುತ್ತೆ, ಹೈಕಮಾಂಡ್ ಅವರ ಮೇಲೆ ಯಾವ ಥರ ನಂಬಿಕೆ ಇರುತ್ತೆ. ಮುಂದೆ ಒಂದು ದಿನ 2029ರಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಹಿಡಿದ್ರೆ ಆಗ ಕೃಷ್ಣ ಬೈರೇಗೌಡ ಅವರ ಪಾತ್ರ ಏನಿರುತ್ತೆ, ಸೆಂಟ್ರಲ್ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗ್ತಾರಾ ಅಥವಾ ಅವರನ್ನ ಸೆಂಟ್ರಲ್ ಚುನಾವಣೆ ನಿಲ್ಲಿಸ್ತಾರೆ, ಇವೆಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.